ಚಿಕ್ಕಮಂಗ್ಳೂರಲ್ಲಿ ಈ ಒಂದು ಜಾಗದಲ್ಲಿ ಚಿಕ್ಕ ಲೋಟ ನೀರಿಗೆ 10 ರೂಪಾಯಿ ಕೊಡಬೇಕಾಗುತ್ತೆ. ಆದ್ರೆ ಇಲ್ಲಿ ಸಿಗೋ ಫಾಸ್ಟ್ ಫುಡ್ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಜಾಗ ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ನಾವಿದೀವಿ ಸೀತಾಳಯ್ಯನಗಿರಿ ಗುಡಿ ಹತ್ರ. ಮುಳ್ಳಯ್ಯನಗಿರಿ ಹೋಗ್ಬೇಕು ಅಂದ್ರೆ ನಮ್ ವೆಹಿಕಲ್ ಎಲ್ಲ ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕು. ನಾವು ಹೋಗ್ತಾ ಇರೋದು ಜೀಪ್ ಅಲ್ಲಿ. ಒಂದು ಜೀಪ್ಗೆ 300 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಅರೌಂಡ್ 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಇಲ್ಲಿಂದ 1.5 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಮುಳ್ಳಯ್ಯನಗಿರಿ ಎಂಟ್ರೆನ್ಸ್ ಸಿಗುತ್ತೆ. ಎಂಟ್ರೆನ್ಸ್ ಅಲ್ಲಿ ಈ ಒಂದು ವೆದರ್ ಗೆ ಏನಾದ್ರು ತಿನ್ಬೇಕು ಅನಿಸ್ತಾ ಇತ್ತು. ನಾವು ಹೋಗಿದ್ದೆ ಶ್ರೀ ಅಮ್ಮನ ಕೈ ರುಚಿ ಗೋಬಿ ಸೆಂಟರ್ಗೆ. ಇಲ್ಲಿ ನಿಮ್ಗೆ ಗೋಬಿ ಮಂಚೂರಿ, ಬಜ್ಜಿ, ಬೇಲ್ಪುರಿ, ಬಿಸ್ಕೆಟ್, ಟೀ, ಕಾಫಿ ಎಲ್ಲ ಸಿಗುತ್ತೆ. ಟೇಸ್ಟ್ ಅಂತೂ ಒಂದೊಂದು ಐಟಮ್ ತುಂಬಾ ಸಕ್ಕತ್ತಾಗಿತ್ತು. ಹಾಗೆ ಇಲ್ಲಿ ಒಂದು ಲೋಟ ನೀರ್ಗೆ ನೀವು 10 ರೂಪಾಯಿ ಪೇ ಮಾಡಬೇಕು. ಯಾಕಂದ್ರೆ ಇವರು ಪೀಕ್ ಅಲ್ಲಿ ವ್ಯಾಪಾರ ಮಾಡ್ತಿರೋದ್ರಿಂದ ಐಟಮ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಆದ್ರೆ ಟೇಸ್ಟ್ ಅಂತೂ ತುಂಬಾ ಸಕ್ಕತ್ತಾಗಿತ್ತು. ಕೊಟ್ಟಿರೋ ಕಾಸ್ಗೆ ವರ್ತ್ ಅನಿಸ್ತು. ಇನ್ನ ಎಂಟ್ರೆನ್ಸ್ ಇಂದ ಮೆಟ್ಲತ್ಕೊಂಡು ಹೊರಟೆ ಬಿಟ್ವು. ಇಲ್ಲಿ ಗಾಳಿ ಅಂತೂ ಹೆವಿ ಹೊಡಿತಿರುತ್ತೆ. ಯಾಕಂದ್ರೆ ಕರ್ನಾಟಕದ ಅತಿ ಎತ್ತರದ ಶಿಖರ ಅದು ನಮ್ಮ ಮುಳ್ಳಯ್ಯನಗಿರಿ ಶಿಖರ. ಸಮುದ್ರ ಮಟ್ಟದಿಂದ ಸರಿ ಸುಮಾರು 1930 ಮೀಟರ್ ಇದೆ. ಮೇಲ್ಗಡೆ ಟೆಂಪಲ್ ಅಂಡ್ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಚಿಕ್ಕಮಂಗ್ಳೂರಲ್ಲಿ ತುಂಬಾ ಫೇಮಸ್ ಜಾಗ. ಬಂದಾಗ ಈ ವೆದರ್ ನ ಎಂಜಾಯ್ ಮಾಡಿ. ಈ ರೀಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಮ್ಮ ಪೇಜ್ ನ ಇನ್ನ ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಧನ್ಯವಾದ.